ಬೆಲೆ ಏರಿಕೆ ಸಂಬಂಧಪಟ್ಟಂತೆ ಈಗಾಗಲೇ ಬಿಜೆಪಿ ಸರ್ಕಾರದ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದೆ. ನಿನ್ನೆಯಷ್ಟೇ ಅಹೋರಾತ್ರಿಯನ್ನು ಧರಣಿ ಮುಗಿಸಿ ಇವತ್ತು ಕೂಡ ತಮ್ಮ ಪ್ರತಿಭಟನೆಯನ್ನು ಮುಂದುವರಿಸಿದೆ. ಬೆಲೆ ಏರಿಕೆ ಸಂಬಂಧಪಟ್ಟಂತೆ ನಮ್ಮ ಜೊತೆ ಮಾತಾಡಲಿಕ್ಕೆ ಬಿಜೆಪಿಯ ಹಿರಿಯ ನಾಯಕರು ಭೈರತಿ ಬಸವರಾಜ್ ಅವರು ಇದ್ದಾರೆ. ಅವ್ರ ಜೊತೆ ಒಂದಷ್ಟು ವಿಚಾರಗಳನ್ನು ಚರ್ಚೆ ಮಾಡುತ್ತೀನಿ. ಸರ್, ಸರ್ಕಾರದ ಯಾವ ನೀತಿ ನಿರ್ಧಾರದ ವಿರುದ್ಧ ತಾವು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದೀರಾ? ನೋಡಿ, ಇವತ್ತು ಜನಸಾಮಾನ್ಯರಿಗೆ ಏನು ಈ ಬೆಲೆ ಏರಿಕೆ ಮಾಡಿ ಅವರ ಬದುಕನ್ನು ಎಲ್ಲೋ ಒಂದು ಕಡೆ ಆಳ್ಗಡಿಸುವಂಥ ಕೆಲಸವನ್ನು ಇವತ್ತು ಮಾಡಿರ್ತಕ್ಕಂಥದ್ದು. ಅದರ ವಿರುದ್ಧವಾಗಿ ಇವತ್ತು ನಾವು ಹೋರಾಟವನ್ನು ಮಾಡ್ತಾ ಇದ್ದೀವಿ. ನಿಜವಾಗ ಕೂಡ ಸರ್ಕಾರಕ್ಕೆ ಮಾನ ಮರ್ಯಾದೆ ಅನ್ನೋದು ಇದ್ದರೆ ಕೂಡಲೇ ಆ ಬೆಲೆಗಳನ್ನು ಕಡಿಮೆ ಮಾಡಿ ಜನರಿಗೆ ಒಂದು ರೀತಿಯ ರಿಲೀಫನ್ನು ಕೊಡೋಂಥ ಕೆಲಸ ಮಾಡಬೇಕು ಅಂತೇಳಿ ನಾವು ಇವತ್ತು ಹೋರಾಟಗಳನ್ನ ನಂಬ್ಕೊಂಡಿದ್ವಿ. ಈ ಹೋರಾಟ ಇನ್ನೂ ಕೂಡ ನಾವು ಮುಂದುವರಿಸ್ತೇವೆ. ಈಗ 7ನೇ ತಾರೀಕಿಂದ ಕೂಡ ಇಡೀ ಜಿಲ್ಲಾದ್ಯಂತ ಎಲ್ಲ ಜಿಲ್ಲೆಗಳಲ್ಲಿ ಕೂಡ ಪ್ರವಾಸಗಳನ್ನು ಮಾಡೋ ಮುಖೇನ ನಾವು ಈ ಹೋರಾಟವನ್ನು ಮುಂದುವರಿಸ್ತೀವಿ. ಸರ್, ಬೆಂಗಳೂರಿನ ಹಿರಿಯ ನಾಯಕರು, ಹಿರಿಯ ಶಾಸಕರು ಕೂಡ ಹೌದು, ನೀವು ಸಚಿವರು ಕೂಡ ಆಗಿದ್ರಿ. ಇಲ್ಲಿರುವಂತಹ ಕಸದ ಟ್ಯಾಕ್ಸ್ ಇರ್ಬೋದು, ನೀರಿನ ಮೇಲೆ ದರ ಇರ್ಬೋದು, ಇದೆಲ್ಲ ನೋಡಿದ್ರೆ ಏನು ಅನ್ಸುತ್ತೆ? ನಿಜವಾಗ ಕೂಡ ಭಾಳಷ್ಟು ಬೇಸರ ಆಗ್ತದೆ. ಯಾಕಂದರೆ ಇವತ್ತು ಬೆಂಗಳೂರು ನಗರ ಅಂದರೆ ಇಡೀ ವಿಶ್ವದಲ್ಲೇ ಒಂದು ಸುಂದರವಾದ ನಗರ, ಗ್ರೀನ್ ಸಿಟಿ ಅಂತೇಳಿ ಹೆಸರನ್ನು ಪಡೆದಿರ್ತಕ್ಕಂಥ ನಗರ. ಎಲ್ಲ ಒಂದು ಕಡೆ ಇವತ್ತು ಈ ಏನು ಗಾರ್ಬೇಜ್ ಕೂಡ ಇವತ್ತು ಇದನ್ನು ಹಾಕಿರ್ತಕ್ಕಂಥದ್ದು, ನೀರಿನ ಬೆಲೆ ಹೆಚ್ಚು ಮಾಡಿರ್ತಕ್ಕಂಥದ್ದು ಎಲ್ಲವನ್ನು ನೋಡಿ ಮತ್ತು ಅಭಿವೃದ್ಧಿನಲ್ಲೇ ಎಲ್ಲ ಒಂದು ಕಡೆ ಶೂನ್ಯ ಇದೆ. ಅಭಿವೃದ್ಧಿ ಶೂನ್ಯ, ಎಲ್ಲ ಟ್ಯಾಕ್ಸ್ಗಳು ಕೂಡ ಎಲ್ಲ ಒಂದು ಕಡೆ ಹೆಚ್ಚಳ. ಇದರಿಂದ ಜನ ನಿಜವಾಗ ಕೂಡ ಇವತ್ತು ಬೇಸರವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಹಾಗಾಗಿ ಇದರ ವಿರುದ್ಧ ನಾವು ಖಂಡಿತವಾಗಿ ಹೋರಾಟವನ್ನು ಮಾಡ್ತೇವೆ. ಇವತ್ತು ಸಾಕಷ್ಟು ಜನರು ಇವತ್ತು ಆಕ್ರೋಶ ಭರಿತರಾಗಿದ್ದಾರೆ. ನಾವು ಹೇಳೋದಲ್ಲ, ಜನ ಪಬ್ಲಿಕ್ಸ್ ಇವತ್ತು ಹೋದ ಕಡೆಲ್ಲ ಏನಪ್ಪ ಈ ಸರ್ಕಾರ ಈ ರೀತಿಯಾಗಿ ಮಾಡ್ತಾ ಇದ್ದಾರೆ, ಯಾರು ಹೇಳೋರು ಕೇಳೋರಿಲ್ಲ ಅನ್ನೋ ಒಂದು ಮಟ್ಟಕ್ಕೆ ಹೋಗಿದೆ. ಇವತ್ತು ಆ ನಿಟ್ಟಿನಲ್ಲಿ ಇವತ್ತು ನಾವು ಹೋರಾಟವನ್ನು ಮುಂದುವರಿಸ್ತೇವೆ. ಇವತ್ತು ನಮ್ಮ ಅಧ್ಯಕ್ಷರ ನೇತೃತ್ವದಲ್ಲಿ, ನಮ್ಮ ವಿಪಕ್ಷ ನಾಯಕರ ನೇತೃತ್ವದಲ್ಲಿ, ಪರಿಷತ್ ವಿಪಕ್ಷ ನಾಯಕರ ನೇತೃತ್ವದಲ್ಲಿ ನಾವೆಲ್ಲ ಶಾಸಕರು ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿ ಇವತ್ತು ಈ ಹೋರಾಟವನ್ನು ಎದುರಿಸ್ತಾ ಇದ್ದೀವಿ. ಸರ್, ನಿಮಗೆಲ್ಲ ಈ ಸರ್ಕಾರದ ಒಂದಷ್ಟು ನೀತಿ ನಿಯಮಗಳಿಗೆ ವಿರೋಧವನ್ನು ಮಾಡ್ತಾ ಇದ್ದೀರಾ. ಆದರೆ ನಿಮ್ಮದೇ ಜೊತೆಗಿದ್ದಂತಹ ಎಷ್ಟು ಸೋಮಶೇಖರ್ ಯಾಕೆ ಇದು ಅರ್ಥ ಆಗ್ತಾ ಇಲ್ಲ ಅಂತ? ಸೋಮಶೇಖರರು ಯಾಕೆ ಅರ್ಥ ಆಗ್ತಾ ಇಲ್ಲ ಅಂತ ಅವ್ರನ್ನೇ ಕೇಳಬೇಕಾಗುತ್ತೆ. ಯಾಕಂದರೆ ಅವರು ಕೂಡ ಎಲ್ಲೋ ಒಂದು ಕಡೆ ಒಬ್ಬ ಶಾಸಕರಾಗಿ ಸಚಿವರಾಗಿ ಕೆಲಸ ಮಾಡಿದ್ರು. ಇದನ್ನು ಅರ್ಥ ಮಾಡ್ಕೊಬೇಕು. ಯಾಕೋ ಅವರು ಅರ್ಥ ಮಾಡ್ಕೊತಾ ಇಲ್ಲ. ಮುಂದಿನ ದಿನಗಳಲ್ಲಿ ಕೂಡ ಅರ್ಥ ಮಾಡ್ಕೊತಾರೆ ಅನ್ನೋ ವಿಶ್ವಾಸ ಇದೆ. ಗ್ರೇಟರ್ ಬೆಂಗಳೂರು ಕೂಡ ಪರವಾಗಿ ಮಾತಾಡ್ತಾ ಇದ್ರು, ನೀವೆಲ್ಲರೂ ಕೂಡ ಬೇಡ ಅಂತ ಹೇಳ್ತಾ ಇದ್ರಿ. ನೋಡಿ, ಗ್ರೇಟರ್ ಬೆಂಗಳೂರು ಮಾಡ್ತಕ್ಕಂಥದ್ರಲ್ಲಿ ನಿಜವಾಗ ಕೂಡ ನಮ್ಮೆಲ್ಲರದ ವಿರೋಧ ಇದೆ. ಯಾಕಂದರೆ ನಾವು ಹೇಳಿದ್ವಿ, ನಾವು ಹಲವಾರು ಸಲಹೆಗಳನ್ನು ಕೊಟ್ಟಿದ್ವಿ. ಇವತ್ತು ಎಂಟು ವಿಭಾಗಗಳಿದೆ, ಝೋನುಗಳಿದೆ, 8 ಝೋನುಗಳಿದೆ. 8 ಝೋನಲ್ಲಿ ಅಧಿಕಾರ ವಿಕೇಂದ್ರೀಕರಣವನ್ನು ಅಲ್ಲಿನ ಆಯಾ ಆಯುಕ್ತರಿಗೆ ಮಾಡಿಕೊಟ್ರೆ ಸಲೀಸ ಕೆಲಸ ನಡೀತದೆ. ಅಲ್ಲಿ ಎಲ್ಲರೂ ಕೂಡ ಮಾಡಲಿಕ್ಕೆ, ಮುಕ್ತವಾಗಿ ಕೆಲಸ ಮಾಡಲಿಕ್ಕೆ ಅನುಕೂಲ ಆಗ್ತದೆ. ಅದನ್ನು ಮಾಡಲ್ಲ. ಎಲ್ಲ ಒಂದು ಟ್ರಾನ್ಸ್ಫರ್ ಕೂಡ ನಾವು ನಮ್ಮ ಕಮಿಷನರ್ ಹತ್ರನೇ ಬರಬೇಕು. ಹಾಗಾಗಿ ಅದು ಆಗದಿದ್ದರೆ ಎಲ್ಲಿ ನಿಮಗೆ ಅಧಿಕಾರ ಸಿಗುತ್ತೆ? ಪ್ರತಿಯೊಂದು ಕೂಡ ಈ ಆಯುಕ್ತರೇ ಮಾಡಬೇಕಂದ್ರೆ ಎಲ್ಲಿ ಮಾಡಲಿಕ್ಕೆ ಸಾಧ್ಯ ಆಗ್ತದೆ? ಹಾಗಾಗಿ ಎಲ್ಲೋ ಒಂದು ಕಡೆ ಇದು ಆಗಬೇಕು ಅನ್ನೋದು ನಮ್ಮ ಅನಿಸಿಕೆ. ಸರ್ಕಾರದ ಬೆಲೆ ಏರಿಕೆ ನೀತಿ ಒಂದು ಕಡೆ ಆದರೆ, ಎಲ್ಲೋ ಒಂದು ಕಡೆ ಸ್ಪೀಕರ್ ಅವರು 18 ಶಾಸಕರನ್ನು ಅಮಾನತನ್ನು ಕೂಡ ಮಾಡಿದ್ರು. ಖಂಡಿತವಾಗಿ ಸ್ಪೀಕರ್ ಅವ್ರಿಗೆ ಈ ವಿಚಾರದಲ್ಲಿ ಎಲ್ಲೋ ಒಂದು ಕಡೆ ಆ ಪೀಠಕ್ಕೆ ಅಗೌರವ ತೋರುವಂಥ ಕೆಲಸ ಸ್ಪೀಕರ್ ಅವ್ರು ಮಾಡಿದ್ದಾರೆ. ನಮಗೆ ಖಂಡಿತವಾಗಿ ನಿನ್ನೆ ಮನವಿಯನ್ನು ಮಾಡಿದ್ದೀವಿ. ವಿಶ್ವಾಸ ಇದೆ ಎಲ್ಲೋ ಒಂದು ಕಡೆ ಅವರು ಮತ್ತೆ ಅದನ್ನು ಪುನರ್ ಪರಿಶೀಲನೆ ಮಾಡಿ ಆ ಆದೇಶವನ್ನು ಹಿಂಪಡಿತಾರೆ ಅನ್ನೋ ಒಂದು ವಿಶ್ವಾಸ ಕೂಡ ಇದೆ. ಈ ಸರ್ಕಾರಕ್ಕೆ ಏನನ್ನು ಆಗ್ರಹ ಮಾಡ್ತೀರಾ ಈ ಹೋರಾಟದ ಮೂಲಕ? ಅದ್ರ ಜೊತೆ ಮುಂದಿನ ಹೋರಾಟ ಹೇಗಿರುತ್ತೆ? ನಾವು ಇವತ್ತು ಆಗ್ರಹ ಮಾಡೋದಿಷ್ಟೇ, ಏನು ಬೆಲೆ ಏರಿಕೆಗಳನ್ನು ತಾವು ಮಾಡಿದ್ದೀರಾ, ಇವತ್ತು ಡೀಸೆಲ್ ಇರ್ಬೋದು, ಹಾಲಿನ ಬೆಲೆ ಇರ್ಬೋದು, ಸ್ಟ್ಯಾಂಪ್ ಡ್ಯೂಟಿ ಇರ್ಬೋದು, ಬೇರೆ ಬೇರೆ ರೀತಿಯ ಏನು ಬೆಲೆಗಳನ್ನು ಏರಿಕೆ ಮಾಡಿದ್ದೀರಾ ಎಲ್ಲವನ್ನು ಕೂಡ ಕೂಡಲೇ ಹಿಂಪಡಿಬೇಕು. ಜನರಿಗೆ ನೆಮ್ಮದಿಯ ವಾತಾವರಣ ನಿರ್ಮಾಣ ಮಾಡುವಂಥ ಕೆಲಸವನ್ನು ಮಾಡಬೇಕು ಅಂತೇಳಿ ನಾವೆಲ್ಲರೂ ಕೂಡ ಆಗ್ರಹವನ್ನು ಮಾಡ್ತೇವೆ. ಇವಿಷ್ಟು ಬಿಜೆಪಿಯ ಹಿರಿಯ ನಾಯಕರು ಹಾಗೂ ಮಾಜಿ ಸಚಿವರಾದಂತಹ ಭೈರತಿ ಬಸವರಾಜ್ ಅವರ ಮಾತಾಗಿತ್ತು. ಕ್ಯಾಮ್ರಾಮನ್ ಪವನ್ ಜೊತೆ ಗಣಪತಿ, ನ್ಯೂಸ್ ಫಸ್ಟ್, ಬೆಂಗಳೂರು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.